ಫ್ರೆಂಡ್ಸ್, ರಿಪ್ರೀವ್, REPRIEVE, ರಿಪ್ರೀವ್ ಅಂತಂದ್ರೆ ಶಿಕ್ಷೆಯಿಂದ ಮುಕ್ತಗೊಳಿಸೋದು ಅಥವಾ ಶಿಕ್ಷೆಯನ್ನ ಮುಂದಕ್ಕೆ ಹಾಕೋದು. ಈಗ ಕೋರ್ಟು ಯಾವುದಾದ್ರೂ ಒಂದು ಶಿಕ್ಷೆಯನ್ನ, ವಿಶೇಷವಾಗಿ ಮರಣದಂಡನೆಯನ್ನ ಮುಕ್ತಗೊಳಿಸಿದ್ರೆ, ಕ್ಯಾನ್ಸಲ್ ಮಾಡಿದ್ರೆ ಅಥವಾ ಆ ಶಿಕ್ಷೆಯನ್ನ ಮುಂದಕ್ಕೆ ಹಾಕಿದ್ರೆ, ಪೋಸ್ಟ್ಪೋನ್ ಮಾಡಿದ್ರೆ ಅದಕ್ಕೆ ಇಂಗ್ಲಿಷಲ್ಲಿ ರಿಪ್ರೀವ್, REPRIEVE, ರಿಪ್ರೀವ್ ಅಂತ ಕರಿತೀವಿ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ದ ಪ್ರಿಸನರ್ ಈಸ್ ರಿಪ್ರೀವ್ಡ್ ಫ್ರಮ್ ಡೆತ್ ಸೆಂಟೆನ್ಸ್. ಅಪರಾಧಿ ಮರಣದಂಡನೆಯಿಂದ ಮುಕ್ತಗೊಂಡಿದ್ದಾನೆ ಅಥವಾ ಕೋರ್ಟು ಆತನ ಮರಣದಂಡನೆಯನ್ನ ಮುಂದಕ್ಕೆ ಹಾಕಿದೆ ಅಂತ ಅರ್ಥ ಫ್ರೆಂಡ್ಸ್. ಸೊ ರಿಪ್ರೀವ್ ಅಂತಂದ್ರೆ ಫ್ರೆಂಡ್ಸ್, ಕೋರ್ಟು ನೀಡಿರತಕ್ಕಂತಹ ಶಿಕ್ಷೆಯನ್ನ ಒಂದು ಕ್ಯಾನ್ಸಲ್ ಮಾಡೋದು, ಇಲ್ಲ ಅಂತಂದ್ರೆ ಅದನ್ನ ಮುಂದಕ್ಕೆ ಹಾಕೋದು. ಶಿಕ್ಷೆ ಅಂತ ಬಂದಾಗ ಎಸ್ಪೆಷಲಿ ನೆನ್ಪಿಟ್ಕೊಳ್ಳಿ, ಡೆತ್ ಸೆಂಟೆನ್ಸ್ ಅಥವಾ ಮರಣದಂಡನೆ. ಓಕೆ ಫ್ರೆಂಡ್ಸ್, ಈ ಪದ ನಿಮಗೆ ಹೀಗೆ ಅರ್ಥ ಆಗಿದೆ. ನ್ಯಾಯಾಲಯ ಅವನ ಮರಣದಂಡನೆಯನ್ನ ಮುಂದೂಡಿತು. ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಫ್ರೆಂಡ್ಸ್. ಥ್ಯಾಂಕ್ ಯು.